ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 6/4/2026 ಸೋಮವಾರದ ದಿನ. ಇವತ್ತಿನ ದಿನ ಅನುರಾಧ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಗಳಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಚಂದ್ರ ನಿಮ್ಮ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಅಷ್ಟಮ ಚಂದ್ರ ಇರ್ತಾನೆ. ಸೊ ಹಾಗಾಗಿ ಇವತ್ತಿನ ಸ್ವಲ್ಪ ನಿಮಗೆ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಯಾವುದಾದ್ರೂ ಉತ್ತಮವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ತುಂಬ ಇಂಪಾರ್ಟೆಂಟ್ ಕೆಲಸಗಳಿದ್ರೆ ಅದನ್ನು ಮುಂದಿನ ದಿನಗಳಿಗೆ ಹಾಕೊಳ್ಳೋದ್ರಿಂದ ನೀವು ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಇವತ್ತಿನ ದಿವಸ ಏನಾದರೂ ಒಂದು ಪರಿಹಾರ ಮಾಡ್ಕೊಬೇಕು. ಏನು ಮಾಡಬೇಕು ಅಂತ ನೋಡಿದ್ರೆ, 1 ಚಮಚದಷ್ಟು ಅಕ್ಕಿ ಕಾಳನ್ನ ನಿಮ್ಮ ತಲೆ ಸುತ್ತ ನಿಲ್ಲಿಸ್ಬಿಟ್ಟು ಅದನ್ನು ಯಾವುದಾದ್ರೂ ಪಕ್ಷಿಗಳಿಗೋ ಅಥವಾ ಅದರ ಗಿಡಕ್ಕೋ ಹಾಕ್ಬಿಟ್ಟು ಹೋಗೋದ್ರಿಂದ ಇವತ್ತಿನ ದಿನ ಆಗೋ ನೆಗೆಟಿವಿಟಿ ಸ್ವಲ್ಪನಾದ್ರೂ ನೀವು ತಪ್ಪಿಸಬಹುದು. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಂದರೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಒಂದು ವ್ಯವಹಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ, ಇವತ್ತಿನ ದಿವಸ ನೀವು 1 ಚಮಚದಷ್ಟು ಎಳ್ಳನ್ನು ನಿಮ್ಮ ತಲೆ ಸುತ್ತ ನಿಲ್ಲಿಸ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಏನಾದರೂ ಕೆಲಸಕ್ಕೆ ಹೋಗೋದ್ರಿಂದ ಏನಾದ್ರು ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ನೀವು ಪಾರಾಗಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಕೆಲಸದ ಕಡೆ ಜಾಸ್ತಿ ಗಮನ ಕೊಡುವಂಥದ್ದು. ಅದರಲ್ಲೂ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಜಾಸ್ತಿ ಪ್ರೆಷರ್ನ ಕೊಡುವಂಥದ್ದು, ಅಥವಾ ಕೆಲಸಕ್ಕೆ ಹೋಗಬೇಕು, ಸ್ವಲ್ಪ ಆತುರವಾಗಿ ಎದ್ದೇಳೋದು, ಬೇಗ ರೆಡಿ ಆಗೋದು. ಸೊ ಏನೋ ಒಟ್ಟಿನಲ್ಲಿ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಏನಾದರೂ ಸಮಸ್ಯೆಗಳನ್ನ ನೋಡಬೇಕಾಗಿ ಬರುತ್ತೆ, ಅಥವಾ ಕೆಲವು ಒಳಿತನ್ನು ಕೂಡ ನೋಡಬೇಕಾಗಿ ಬರುತ್ತೆ. ಇವತ್ತಿನ ದಿವಸ ಎರಡೂ ಕೂಡ ನಿಮಗೆ ಸಮಾನಾಂತರವಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ, ಇವತ್ತಿನ ದಿವಸ ನೀವು ವಿಷ್ಣು ಸಹಸ್ರನಾಮನ ಕೇಳ್ಕೊಳ್ಳೋದ್ರಿಂದ ಅಥವಾ ಹೇಳ್ಕೊಂಡು ಹೋಗೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಏನು ನೆಗೆಟಿವಿಟಿ ಬರ್ತಿದೆ ಅಂದರೂ ಕೂಡ ಅದನ್ನು ನೀವು ತಪ್ಪಿಸ್ಕೊಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಪ್ರೇಮಿಗಳು ಯಾರಾದರೂ ಇದ್ದರೆ ಅವ್ರ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಿ ಆಗುವಂಥದ್ದು, ಮದುವೆ ಮಾತುಕತೆ ಏನಾದರೂ ಮಾತಾಡ್ತಿದ್ದೀರಾ ಅಂತಂದರೆ ಇವತ್ತಿನ ದಿವಸ ನೀವೇನಾದರೂ ಪ್ರಪೋಸಲ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ರಾಧಾ ಮತ್ತು ಕೃಷ್ಣ ಜೊತೆಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಉತ್ತಮವಾದ ಫಲಗಳನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಭೂಮಿಗೆ ಸಂಬಂಧಪಟ್ಟಿದ್ದು ಅಥವಾ ವಾಹನ ತೊಗೋಬೇಕು ಅನ್ನೋಂಥ ಮಾತುಕತೆಗಳನ್ನ ಆಡುವಂಥದ್ದು, ಅಥವಾ ಹೋಗಿ ನೋಡ್ಕೊಂಡು ಬರೋದು, ಅಥವಾ ಅಡ್ವಾನ್ಸ್ ಮಾಡೋದು, ಇದೆಲ್ಲನೂ ಮಾಡ್ಕೊಳ್ಳೋ ದಿನ ಆಗಿರುತ್ತೆ. ಸೊ ಇದಕ್ಕೆ ಶುಭವಾದ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೋಡಿ, ಇವತ್ತಿನ ದಿವಸ ಆಂಜನೇಯನ ಸ್ಮರಣೆ ಮಾಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತದನಂತರ ನೀವೇನೇ ಕೆಲಸಕ್ಕೆ ಹೋದ್ರೂ ಕೂಡ ಇವತ್ತಿನ ದಿವಸ ನಿಮಗೆ ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತು 3ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ತುಂಬ ಧೈರ್ಯವಾಗಿ ಕೆಲಸಗಳನ್ನ ಮಾಡುವಂಥದ್ದು, ಯಾರಾದರೂ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು, ಇವತ್ತೇನೋ ಮಾತಾಡಬೇಕು ಅಂದ್ಕೊಂಡಿರ್ತೀರಾ. ಸೊ ಅದಕ್ಕೆ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದರೆ ಒಂಚೂರು ಎಸಿಟೇಷನ್ ಇಲ್ದಿರ ನೀವು ಏನು ಅನ್ಬೇಕು, ಏನು ಮಾತಾಡಬೇಕು ಅಂತಿದ್ರೋ ಅದನ್ನು ಕ್ಲಿಯರಾಗಿ ಮಾತಾಡೋಂಥ ದಿನ ಆಗಿರುತ್ತೆ. ಸೊ ನಿಮ್ಮ ಮಾತಿಗೆ ಬೆಲೆ ಬರುವಂಥ ದಿನ ಇವತ್ತಾಗಿರೋದ್ರಿಂದ ಇವತ್ತಿನ ದಿವಸ ನೀವು ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಳ್ಳಿ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ನೋಡಿ, ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದು. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಹೆಸರು ಒಂದು ಅರ್ಚನೆ ಮಾಡಿಸ್ಕೊಂಡು ತದಾದಮೇಲೆ ನೀವು ಬೇರೆ ಏನೇ ಕೆಲಸಕ್ಕೆ ಹೋದ್ರೂ ಕೂಡ ಆ ಕೆಲಸಗಳಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 2ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಬರುವಂಥ ದಿನ ಆಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಸಾಫ್ಟಾಗಿ ಮಾತಾಡೋದು ಅಥವಾ ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೆಯುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈಶ್ವರನ ಧ್ಯಾನ ಮಾಡುವಂಥದ್ದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಇವತ್ತಿನ ದಿವಸ ಮತ್ತಷ್ಟು ಸಕ್ಸಸ್ನ ನೋಡುವಂಥ ದಿನ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಸ್ವಲ್ಪ ಚಂಚಲ ಚಿತ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ತುಂಬ ಅದ್ಭುತವಾದ ದಿನವೇ, ನಿಮಗೆ ಒಂಥರ ಹ್ಯಾಪಿಯಾಗಿ ಕಾಲ ಕಳೆಯುವಂಥ ದಿನವೇ ಆಗಿರುತ್ತೆ. ಒಳ್ಳೆ ಮೂಡ್ ಇರುತ್ತೆ. ಏನು ಕೆಲಸ ಬೇಗ ಕೆಲಸಗಳನ್ನ ಮಾಡಿಬಿಡೋಣ, ಬೇಗ ಎಲ್ಲ ಮುಗಿಸ್ಬಿಡೋಣ ಅನ್ನೋಂಥ ಮೂಡೇ ಇರುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲನೂ ಅಯ್ಯೋ ಯಾರ ಕೈಲಾಗುತ್ತೆ, ನಾಳೆ ಮಾಡೋಣ ಬಿಡು ಅಂತ ಹಂಗೇ ಅದನ್ನು ಲೇಸಿ ಮಾಡ್ಕೊಳ್ಳೋದು. ಹಾಗಂತ ಲೇಸಿ ಮಾಡಿದ್ರಿ ಅಂತ ನೀವು ಹ್ಯಾಪಿಯಾಗಿ ಇರಲ್ಲ ಅಂತಲ್ಲ, ಹ್ಯಾಪಿಯಾಗೇ ಇರ್ತೀರಾ. ಬಟ್ ಕೆಲಸನ ಲೇಸಿ ಮಾಡೋದು, ಸುಮ್ಮನೆ ಕುತ್ಕೊಂಡು ಕಾಲ ಕಳೆಯೋದು, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯೋದು, ಏನಾದರೂ ಯಾರ ಥರದ ಹರಟೆ ಹೊಡ್ಕೊಂಡು ಕುತ್ಕೊಂಡ್ಬಿಡೋದು, ಈ ರೀತಿ ಆಗಿಬಿಡುತ್ತೆ. ಸೊ ಇವತ್ತು ನಿಮ್ಗೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಸಾಕು. ಯಾವ ದೇವ್ರ ಸ್ಮರಣೆನೂ ಮಾಡೋದು ಬೇಡ. ಸುಮ್ಮನೆ ಕುತ್ಕೊಳ್ಳಿ ದೇವ್ರ ಮುಂದೆನೋ, ಅಥವಾ ನಿಮಗೆ ಯಾವುದು ಪ್ರಶಾಂತವಾದ ಜಾಗ ಯಾವುದಿದೆ ಅನಿಸುತ್ತೋ ಆ ಜಾಗದಲ್ಲಿ 10 ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಅಂದರೆ ಇದೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೃಢತೆ ನಿಮಗೆ ಬರುತ್ತೆ.
ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚು ಅನ್ನೋದು ಬರ್ತಾ ಇರುತ್ತೆ. ಇಲ್ಲ ಮನೆಗೆ ಯಾರು ಗೆಸ್ಟ್ ಬಂದರು ಅಂತನೋ, ಅಥವಾ ಆರೋಗ್ಯ ಸಮಸ್ಯೆ ಬಂತು ಅಂತನೋ, ಅಥವಾ ಏನೋ ವಸ್ತು ತರಬೇಕು ಅಂತನೋ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಏನು ನೀವು ಅವಾಯ್ಡ್ ಮಾಡ್ಕೊಬೇಕು ಅಂದರೆ ಖರ್ಚಿನ ಕಡೆನೇ ಜಾಸ್ತಿ ಗಮನ ಕೊಡಬೇಕಾಗಿ ಬರುತ್ತೆ. ನೀವು ಅವಾಯ್ಡ್ ಮಾಡಿದ್ರೂ ಕೂಡ ಅದು ಆಗೋದಿಲ್ಲ, ಖರ್ಚು ಆಗೇ ಆಗುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡಬೇಕಾಗಿ ಬರುತ್ತೆ, ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ್ರಿಂದನೂ ಕೂಡ ನಿಮಗೆ ಆಗೋ ಖರ್ಚಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 11ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಉತ್ತಮವಾದ ದಿನ ಆಗಿರುತ್ತೆ. ಒಳ್ಳೆ ಲಾಭ ತಂದುಕೊಡೋ ದಿನ ಆಗಿರುತ್ತೆ. ಏನು ಕೆಲಸ ಕೈ ಇಟ್ಟರು ಕೂಡ ಆ ಕೆಲಸಗಳಲ್ಲಿ ಸಕ್ಸಸ್ ತೊಗೊಂಬಂದು ಕೊಡುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಉತ್ತಮವಾದ ಕೆಲಸಗಳನ್ನ ಇವತ್ತಿನ ದಿವಸ ನೀವು ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿಮಗೆ ಪರಿಹಾರ ಏನು ಮಾಡ್ಕೋಬೇಕು, ಏನು ಪರಿಹಾರ ಇರೋದಿಲ್ಲ, ಆ್ಯಕ್ಚುಲಿ ಏನು ಪ್ರಾಬ್ಲಮೇ ಇಲ್ಲ ಅಂದರೆ ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಇರೋ ಫಲಗಳಲ್ಲಿ ಇನ್ನಷ್ಟು ಸಕ್ಸಸ್ ಬೇಕು. ಒಂದು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬೇಕಲ್ವ, ಯಾವ ದೇವ್ರನ್ನ ನಾನು ಪೂಜೆ ಮಾಡಬೇಕು ಇವತ್ತಿನ ದಿವಸ ಅಂತ ನೋಡಿದ್ರೆ, ನೋಡಿ ಇವತ್ತಿನ ದಿವಸ ನೀವು ಶನೀಶ್ವರನ ಧ್ಯಾನ ಮಾಡ್ಕೊಳ್ಳಿ. ಏನಪ್ಪ ಇವರು ಶನಿ ಇದೆ ಹೇಳ್ತಿದ್ದಾರಲ್ಲ ಅಂದರೆ, ನಿಮ್ಮ ರಾಶಾಧಿಪತಿ ಶನಿನೇ ಆಗಿರೋದ್ರಿಂದ ಶನಿ ಧ್ಯಾನನೇ ಮಾಡ್ಕೊಂಡು ಹೋಗಿ. ಶನೀಶ್ವರನ ಬೀಜಾಕ್ಷರಿ ಮಂತ್ರಗಳು ಅಂತಿರುತ್ತೆ, ಅಥವಾ ಶನಿ ಗಾಯತ್ರಿ ಮಂತ್ರ ಅಂತಿರುತ್ತೆ. ಅದನ್ನು ಹೇಳ್ಕೊಂಡು ಏನೇ ಕೆಲಸಕ್ಕೆ ಮುಂದೋದ್ರೂ ಕೂಡ ಕೆಲಸಗಳಲ್ಲಿ ನೀವು ಸಕ್ಸಸ್ನ ನೋಡ್ಬೋದು ಖಂಡಿತವಾಗ್ಲೂ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಕೆಲಸದ ಕಡೆ ಜಾಸ್ತಿ ವರ್ಕ್ ಮಾಡ್ತೀರಾ. ಅಂದರೆ ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಅಥವಾ ಅದ್ರ ಬಗ್ಗೆ ಮಾತಾಡುವಂಥದ್ದು, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಕುತ್ಕೊಂಡು ಮಾತಾಡುವಂಥ ದಿನ ಕೂಡ ಆಗಿರುತ್ತೆ ಇವತ್ತು. ಸೊ ಇವತ್ತು ನೀವೇನು ಮಾಡಬೇಕು ಅಂದರೆ, ಒಂದು ಚಮಚದಷ್ಟು ಎಳ್ಳನ್ನು ನಿಮ್ಮ ತಲೆ ಸುತ್ತ ನಿಲ್ಲಿಸ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಏನಾದರೂ ಅಡೆತಡೆಗಳಾದರೂ ಕೂಡ ಅದನ್ನು ನೀವು ತಡಿಬಹುದು. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ 9ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಒಂದು ಅದ್ಭುತವಾದ ದಿನ ಆಗಿರುತ್ತೆ. ಏನು ಕೆಲಸ ಕೈ ಇಟ್ಟರು ಅದೃಷ್ಟಕರವಾದ ದಿನ ಆಗಿರುತ್ತೆ. ಯಾರನ್ನೋ ಮೀಟ್ ಮಾಡಬೇಕು ಇವತ್ತಿನ ದಿವಸ ಸಿಕ್ಬಿಡ್ತಾರೆ, ಬೇಗ ಕೆಲಸಗಳಾಗೋಗ್ಬಿಡುತ್ತೆ. ನೀವು ಅಂದ್ಕೊಂಡೇ ಇರಲ್ಲ, ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಒಳಿತಿನ ನೋಡುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಒಂದು ಇಡಿಯಷ್ಟು ಉಪ್ಪನ್ನ ಅಂದರೆ ಕಲ್ಲುಪ್ಪನ್ನ ತೊಗೊಂಡು ನಿಮಗೆ ನೀವೇ ನೀವಳಿಸ್ಕೊಂಡು ಅದನ್ನು ಒಂದು ಹರಿಯೋ ನೀರಲ್ಲೋ ಅಥವಾ ಒಂದು ಬಟ್ಲಲ್ಲಿ ನೀರು ಇಟ್ಬಿಟ್ಟು ಅದರಲ್ಲೇ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಬಿಟ್ಬಿಟ್ಟು, ಅದಾದಮೇಲೆ ಆ ನೀರನ್ನ ನೀವು ಅದನ್ನೇ ಗಿಡದ ಒಂದು ಬುಡಕ್ಕೆ ಹಾಕ್ಬಿಟ್ಟು ಹೋಗೋದ್ರಿಂದ ನಿಮ್ಗೇನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ಏನೋ ದೃಷ್ಟಿ ಆಗ್ತಿದೆ ಅಂದರೆ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.